ಇವತ್ತು ಶುಕ್ರವಾರ ಆಗಿರೋದ್ರಿಂದ ಚಿಕನ್ ಎಲ್ಲ ಒಳಗೆ ಬೇಯಿಸಾಗಿಲ್ಲ, ನಾನ್ ವೆಜ್ ಮಾಡಾಗಿಲ್ಲ. ಇನ್ನು ನಾಳೆ ಷಷ್ಠಿ ಹಬ್ಬನಾ? ಲಿವರು ನೀ ತಿಂದ್ರಿ ರೆಡಿ ಇಲ್ಲ ಬರೀ ಮಕ್ಳಿಗೆ ಕೊಟ್ರ? ಅವು ತಿಂದ್ವಾ ಮಕ್ಕಳುವೆ? ಹೌದಾ? ನೋಡಿ ಫ್ರೆಶ್ಗೆ ಅಮ್ಮ ಬೆಣ್ಣೆ ರೆಡಿ ಮಾಡಿ ಇಟ್ಟಿದ್ದಾರೆ ಈ ಹಬ್ಬಕ್ಕೆ ಅಂತ ಹೇಳ್ಬಿಟ್ಟು. ನೋಡಿ ಇದೆಲ್ಲ ಈಗ ಬಂದಿರೋ ಅಂಥ ತರಕಾರಿಗಳಲ್ವಾ, ಒಬ್ರೊಬ್ರು ಮನೇಲಿ ಒಂದೊಂದು ಥರ ಕೊಡ್ತಾರೆ. ಯಾಕಂದರೆ ಕಿಚಡಿ ಮತ್ತು ಈ ತರಕಾರಿ ಸಾಂಬಾರಿಗೆ ಬೆಣ್ಣೆ ಇರಲೇಬೇಕು, ತುಂಬಾ ಚೆನ್ನಾಗಿರುತ್ತೆ. ಬಿಸಿ ಬಿಸಿ ಸಾಂಬಾರು, ಬಿಸಿ ಬಿಸಿ ಕಿಚಡಿ, ಬೆಣ್ಣೆ. ನೋಡಿ ಬಜ್ಜಿ ನೋಡಿ ರೆಡಿಯಾಗಿದೆ. ಸಂಜೆ ಮೇಲೆ ಅದೇ ಬಜ್ಜಿಗೆ ಕಾಫಿ ಎಲ್ಲ ಮಾಡಿಕೊಂಡು ಮಾತಾಡಿಕೊಂಡು ಕೂತ್ಕೊಂಡು ತಿನ್ಕೊಂಡು ಮತ್ತೆ ರಾತ್ರಿ ಊಟ ಸ್ವಲ್ಪ ಬೇಗ ಮಾಡೋದು. ಹಬ್ಬದ ದಿನ ಬೇಗ ಕೆಲಸ ಆಗುತ್ತೆ, ಆದರೆ ಅಡುಗೆ ತಿಂಡಿ ಮಾತ್ರ ಲೇಟ್ ಆಗ್ತದೆ ಅಷ್ಟೇ. ಹಾಗೆ ಅಮ್ಮ ಎಲ್ಲ ಕೆಲಸ ಮುಗಿಸ್ಕೊಂಡು ಪಕ್ಕದ ಮನೇಲಿ ಕೂತ್ಕೊಂಡು ಮಾತಾಡ್ತಾಯಿದ್ರು. ಸಂಜೆ ಆಯಿತು, ನಾನು ಅಷ್ಟೇ ರಾಣಿಯವರು ಹಾಲು ಕರಿತಿದ್ರಲ್ಲ ಅವ್ರ ಜೊತೆ ನಿಂತ್ಕೊಂಡು ಮಾತಾಡ್ತಾ ಇದ್ದೆ. ಇನ್ನೂ ಒಂಥರ ಚೆಂದ ಅಲ್ಲ ಈ ಟೈಮು. ಹಾಗಾಗಿ ಎಲ್ರಿಗೂ ನಮಸ್ಕಾರ. ನಾ ಹಾಸನಿಂದ ಕಲ್ಲರೆಗೆ ಹೋಗ್ತಾ ಇದ್ದೋ. ಹಾಗೆ ನನ್ನ ಮಗ ನೋಡಿ ಎಷ್ಟು ನೀಟಾಗಿ ಕೂತ್ಕೊಂಡು ಚಕ್ಲಿ ತಿಂತಿದ್ದೆ ಅಂತ. ಮಗುಗೊಂದು ಚಕ್ಲಿ ದೊಡ್ಡದು ಅದೇ ತಿನ್ನಕ್ಕೆ. ಈ ಮೇಡಮ್ ಅವರು ಎಲ್ಲ ಮುಗಿಸಿ ಒಂದೊಂದಾಗಿ ಕೂತಿದ್ದಾರೆ. ಇವ್ರನ್ನೇ ನೋಡ್ಕೊತಾ ಇರ್ಬೇಕು, ಯಾವಾಗ ಗಂಟೆಗೆ ಹೋಗುತ್ತೆ, ಕಟ್ಟಾಗುತ್ತೆ. ನೋಡಿ ನಮ್ಮನೇಲಿ ಷಷ್ಠಿ ಹಬ್ಬಕ್ಕೆ ಎಲ್ಲ ರೆಡಿ ಆಗ್ತಾ ಇದೆ. 2 ಥರದ ಕಾಳು. ಎಂತೆಂಥ ಕಾಳಮ್ಮ? ತಗ್ನಿಕಾಳು, ತಗ್ನಿಕಾಳು, ತೊಗರಿ. ಕೆಮ್ಮಂಗಿಲ್ಲ. ನನ್ನ ಮಗಳು ಶಿಸ್ತಿನ ಸಿಪಾಯಿ ಆಗೋಗ್ಬಿಡುತ್ತೆ. ಲೆಫ್ಟ್ ರೈಟ್ ಲೆಫ್ಟ್. ಇವ್ನು ನೋಡಿ, ಇವರೆಲ್ಲ ಈಗ ಚಿಕನ್ ಬೇಯಿಸಕ್ಕೆ ಹೋಗ್ತಾ ಇದ್ದಾರೆ. ಅವ್ರ ಅಜ್ಜನ ನೋಡಿಲ್ಲ, 3-4 ದಿನ ಆಯಿತು. ನೋಡೋಣ ಹೇಗೆ ರಿಯಾಕ್ಟ್ ಮಾಡ್ತಾನೆ ಅಂತ ಹೇಳ್ಬಿಟ್ಟು. ಅಜ್ಜ ಕೃಷ್ಣ ಹೊರಗಡೆ ಬಂದ. ಇವತ್ತು ಶುಕ್ರವಾರ ಆಗಿರೋದ್ರಿಂದ ಚಿಕನ್ ಎಲ್ಲ ಒಳಗೆ ಬೇಯಿಸಾಗಿಲ್ಲ, ನಾನ್ ವೆಜ್ ಮಾಡಾಗಿಲ್ಲ. ಅಮ್ಮ ಬೆಳಗ್ಗೆನೇ ಫೋನ್ ಮಾಡಿ ಹೇಳಿದ್ರು ಏನು ತಗೊಬರ್ಬೇಡಿ ಇವತ್ತು ಅಂತ. ಅದು ಒಂದು ಇಬ್ರು ಮರ್ತ್ಕೊಂಡ್ಬಿಟ್ಟು ಅದಕ್ಕೆ ಹೊರಗೆ ತಳ್ಳಿಬಿಟ್ಟಿದ್ದಾರೆ ನಮ್ಮನ್ನ. ಎಲ್ಲಿ ಸಾಕಾಗುತ್ತೆ, ನಾನು ಡ್ರಿಂಕ್ಸ್ ತಗೊಬರೋಣ ಅನ್ಕೊಂಡೆ ಒಳಗಿಂದ. ಸರ್ಪ್ರೈಸ್ಗೆ ಆ ಚಿಕನ್ ಸಾಕಾಗಲ್ಲ ಅಂತ ಹೇಳಿ ಈರುಳ್ಳಿ ಮತ್ತೆ ಸೌತೆಕಾಯಿ ಕಟ್ ಮಾಡ್ಕೊಂಡ್ ಬಂದಿದ್ದೆ. ನಮ್ ಡ್ಯಾಡಿ ಬ್ಯಾಟ್ರಿ ತಗೊಬರ್ತೀನಿ ಅಂತ ಹೋಗಿ ಗ್ಲಾಸ್ ಡ್ರಿಂಕ್ಸ್ ಸ್ಟಾರ್ಟರ್ಸ್ಗೆ ಸಾಕು. ಇವತ್ತು ಹೆಂಗಿದ್ರು ಒಳಗಡೆ ಮಾಡಂಗಿರ್ಲಿಲ್ಲ ನಾನ್ ವೆಜ್, ಹಂಗಾಗಿ ಹೊರಗಡೆ ಹೆಂಗೋ ವ್ಯವಸ್ಥೆ ಆಯ್ತು ಒಂಚೂರು. ಇನ್ನು ನಾಳೆ ಷಷ್ಠಿ ಹಬ್ಬನಾ? ಷಷ್ಠಿ ಹಬ್ಬ ಮಾಡಂಗಿಲ್ಲ. ನಾಯಿಗಳ ಅವಳಿ ಜಾಸ್ತಿ. ಲಿವರಾ ತಿಂದ್ರಾ ಪಪ್ಪ? ಏನು ತಗೊಳಮ್ಮ ಲಿವರು. ನೀ ತಿಂದ್ರಿ ರೆಡಿ ಇಲ್ಲ ಬರೀ ಮಕ್ಳಿಗೆ ಕೊಟ್ರ? ಅವು ತಿಂದ್ವಾ ಮಕ್ಕಳುವೆ? ಹೌದಾ? ಫುಲ್ ಚಿಕನ್ನು ಬೇಯಿಸ್ಕೊಂಡು ತಿಂದು ಇಲ್ಲಿ ಕೂತ್ಕೊಂಡು ಮಾತಾಡ್ತಾ ಇದ್ವಿ. ಇದ್ರದ್ದು ಫುಲ್ ವ್ಲಾಗ್ ನೀವು ನೋಡಬೇಕು ಅಂದರೆ ಇಂಟ್ರೆಸ್ಟ್ ಇದ್ದವರು ಸತೀಶ್ ಹಿರೇಗೌಡ ಯೂಟ್ಯೂಬ್ ಚಾನಲ್ ಹೋಗಿ ಸರ್ಚ್ ಮಾಡ್ಬೋದು. ನೋಡಿ ಚಂದ್ರ ಎಷ್ಟು ಚಿಕ್ಕದಾಗಿ ಕಾಣಿಸ್ತಾ ಉಂಟು ಅಂತ ಹೇಳ್ಬಿಟ್ಟು. ಆದರೂ ಕೂಡ ಇನ್ನು ಬೆಳಕೇನಿಲ್ಲ, ತೀರ ಕತ್ಲೆ. ಇದು ಲೈಟ್ ಬೆಳಕು ಆಗಿರೋದ್ರಿಂದ, ಲೈಟ್ ಕಂಬ ಇರೋದ್ರಿಂದ ಮಾತ್ರ ಬೆಳಕು ಕಾಣಿಸ್ತದೆ ಅಷ್ಟೇ. ತುಂಬ ದಿನ ಆಗಿತ್ತು ಈ ಕೊರೆ ಟೈಮಲ್ಲಿ ಹಿಂಗೆ ಕೂತ್ಕೊಂಡು ಮಾತಾಡೋಕ್ಕೆಲ್ಲ ಎಷ್ಟು ಚೆನ್ನಾಗಿರುತ್ತಲ್ಲ. ಕೂತ್ಕೊಂಡು ಮಾತಾಡಿ ಬಿಗ್ ಬಾಸ್ ಎಲ್ಲ ಮುಗಿಸ್ಕೊಂಡು ಮತ್ತೆ ಹೋಗಿ ಮಲ್ಕೊಂಡು ಇದು ನೆಕ್ಸ್ಟ್ ಡೇ ವಿಡಿಯೋ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಇವತ್ತು ಹಬ್ಬ ಇತ್ತಲ್ವ, ಅಮ್ಮ ನಾನು ಎದ್ದೇಳೋದ್ರೊಳಗೆ ಈಗ 6 ಕಾಲ ಆಗಿರ್ಬೋದೇನೋ, ಎದ್ದೇಳೋದ್ರೊಳಗೆ ಕಸ ಗುಡಿಸಿ ಮನೆ ಒರೆಸಿ ಮನೆ ಎಲ್ಲ ಕ್ಲೀನ್ ಮಾಡಿಬಿಟ್ಟು ಸ್ನಾನ ಎಲ್ಲ ಮುಗಿಸ್ಕೊಂಡು ತರಕಾರಿ ಎಲ್ಲ ಕಟ್ ಮಾಡ್ಕೊಂಡು ರೆಡಿ ಮಾಡ್ಕೊತಾ ಇದ್ದಾರೆ. ನಾನು ಈಗಷ್ಟೇ ಎದ್ದು ಬಾಗಿಲಿಗೆ ಗೇಟಿಗೆ ರಂಗೋಲಿ ಬಿಟ್ಬಿಟ್ಟು ಇವಾಗ ಬಂದಿದ್ದೀನಿ. ನಾವೊಂದು 5-6 ಮನೆಗೆ ಕೊಡ್ತೀವಿ. ಒಂದೊಂದು ಊರಲ್ಲಿ ಇರುತ್ತಲ್ವ, ಕೆಳೆ ತೊಟ್ಟಿ ನೀಲೆ ತೊಟ್ಟಿ ಅಲ್ಲಿ ಇಲ್ಲಿ ಅಂತ ಹೇಳ್ಬಿಟ್ಟು. ಹಾಗೆ ಎಲ್ಲರ ಮನೆಯಿಂದ ನಮ್ಮ ಹೂವನ್ನೇ ಕೊಟ್ಟೋಗೋದು ಬಂದು. ನೋಡಿ ಮತ್ತೆ ಬಂದೈತೆ 2-3 ಪ್ಲಾಸ್ಟಿಕ್ ಇಟ್ಕೊಂಡು ನಮ್ಮ ಬೆಳಗ್ಗೆ ಸ್ಟಾರ್ಟ್ ಮಾಡಿದೆ, ಇನ್ನೂ ನಿಂತಿಲ್ಲ ಬಂದು ನೋಡಿ ಇದೆಲ್ಲ ಈಗ ಬಂದಿರೋ ಅಂಥ ತರಕಾರಿಗಳಲ್ವ, ಒಬ್ರೊಬ್ರು ಮನೇಲಿ ಒಂದೊಂದು ಥರ ಕೊಡ್ತಾರೆ. ಒಂದೊಂದು ಎಲ್ಲ ಥರದ್ದು ತರಕಾರಿ ಹಾಕಿ ಮಾಡಿದಾಗ ಅದ್ರ ಟೇಸ್ಟೇ ಬೇರೆ ಇರುತ್ತೆ. ಅದರಲ್ಲೂ ಆ ಕಿಚಡಿಗೆ ಅದು ಹಬ್ಬದ ದಿನ ಮಾಡಿದರೆ ಅಂತೂ ಇನ್ನೂ ತುಂಬ ಚೆನ್ನಾಗಿರುತ್ತೆ. ಇವಾಗ ಕಿಚಡಿಗೆ ಮಾಡಿದರೆ ರಾತ್ರಿಗೆ ಅದೇ ಆಗುತ್ತೆ. ಇನ್ನು ನಾಳೆ ಬೆಳಗ್ಗೆ ರೊಟ್ಟಿ ಮಾಡಿಕೊಂಡು ಈ ತರಕಾರಿ ಸಾಂಬಾರಿಗೆ ಏನು ಸಕ್ಕತ್ತಾಗಿರುತ್ತೆ ಗೊತ್ತಾ, ರೊಟ್ಟಿ ಮಾಡ್ಕೊಂಡು ತಿಂದ ಅಂದರೆ. ನೋಡಿ ಇವಾಗ ಇನ್ನೊಂದ್ಸರಿ ತೊಗೊಂಡು ಬರ್ತಾ ಉಂಟು. ಅಂದರೆ ಪಾಪ ಇವ್ರ ಮನೆಯಿಂದ ಯಾರ ಮನೆಗೆ ಕೊಡೋಕೆ ಹೋಗ್ತಾರಲ್ಲ ಬೇರೆಯವ್ರ ಮನೆಗೆ, ಅವ್ರು ಹಂಗೆ ಇವ್ರ ಮನೆಗೆ ಕೊಡಪ್ಪ ಅವ್ರಿಗೆ ಕೊಡವ ಅಂತ ಹೇಳ್ತಾರಲ್ಲ. ಚಿಕ್ಕ ಹುಡುಗ ಅಲ್ವ ನಮ್ಮ ಊರಿಗೆ ಇವನು, ಅದಕ್ಕೆ ಅವರು ಈಗ ಎಲ್ಲರ ಮನೇಲೂ ಮಕ್ಕಳೆಲ್ಲ ದೊಡ್ಡವರಾಗಿರ್ತಾರಲ್ವ, ಹಾಗಾಗಿ ಇವನ್ನೇ ಎಲ್ಲ ಕಡೆಗೂ ಕಳಿಸೋದು. ನನ್ನ ಮಗಳು ಈಗ ಎದ್ದು ಕೂತಿದ್ದಾಳೆ, ಇವರೆಲ್ಲ ಸ್ನಾನ ಮುಗಿಸ್ಕೊ ಬಂದಿದ್ದಾರೆ ನೋಡಿ. ಬೋನ್ ಎಷ್ಟು ಮನೆಗೆ ತರಕಾರಿ ಅನಿಸ್ದೆ?
ನಮ್ಮೂರಲ್ಲಿ ಹೀಗೆ ಅಂದರೆ ಚಿಕ್ಕ ಮಕ್ಕಳು ಸ್ವಲ್ಪ ಕಡಿಮೆ, ಎಲ್ಲ ದೊಡ್ಡವರಲ್ವಾ. ಇಡೀ ಊರಿಗೆಲ್ಲ ಇವನೊಂದು 5 ಮನೆಗೆ ಇವ್ರ ಮನೆಯಿಂದ ತರಕಾರಿ ಕೊಟ್ಟು ಕಳಿಸ್ತಾರ, ಮತ್ತು ಅವ್ರ ಮನೆ ಇವನೇ ಚಿಕ್ಕ ಹುಡುಗ ಅಂತ ಹೇಳ್ಬಿಟ್ಟು ಎಲ್ಲರೂ ಈಗ ನಾವು ಅಷ್ಟೇ ಇವನ ಕೈಯಿಂದ ಅವ್ರ ಮನೆಗೆ ಕೊಡು ಅಂತ. ಇವ್ರು ಮಲಗಿದ್ರಿ ಮೇಡಮ್ ಅವರು, ಈಗ ಜಸ್ಟ್ ಇದ್ರು ನೋಡಿ. ಇವರೆಲ್ಲ ತರಕಾರಿ ಹಂಚಿ ಬಂದು ಸಾಹೇಬ್ರ ಈಗ ತಿಂಡಿ ತಿಂತ ಕೂತಿದ್ದಾರೆ. ಚಿಂತೆ ಕೊಟ್ಟಿದ್ದಾರೆ. ಈಗ 2 ದಿನ ಆಯಿತು ಹುಷಾರಿಲ್ದಲೆ ಸ್ನಾನ ಮಾಡಿ. ಅಮ್ಮ ನೋಡಿ ಕಿಚಡಿ ಎಲ್ಲ ರೆಡಿ ಮಾಡಿ ಇಟ್ಟಿದ್ದಾರೆ. ನಮ್ಮಮ್ಮ ಆ್ಯಕ್ಚುಲಿ ಅಡುಗೆ ತುಂಬಾ ಚೆನ್ನಾಗಿ ಮಾಡ್ತಾರೆ. ಅಮ್ಮ ವೆಜ್, ನಾವು ನಾನ್ ವೆಜ್ ಆಗಿರೋದ್ರಿಂದ ಎರಡೂ ಚೆನ್ನಾಗಿ ಮಾಡ್ತಾರೆ. ಹಾಗೆ ಪಾಯಸ ಎಲ್ಲ ಮಾಡಿದರು. ಬಜ್ಜಿ ಮಾಡ್ತಾಯಿದ್ದೆ ನಾನು. ನಮ್ಮ ನೆಚ್ಕೊಳ್ಳಲ್ಲ, ಯಾಕಂದರೆ ಪಾಪು ಇರೋದ್ರಿಂದ ನನಗೆ ಏನೂ ಕೆಲಸ ಮಾಡೋಕ್ಕೆ ಬಿಡಲ್ಲ, ಎಲ್ಲ ಅಮ್ಮನೇ ಮಾಡ್ಕೊಳ್ತಾರೆ. ಲಾಸ್ಟಿಗೆ ಬಜ್ಜಿ ಬಿಡೋಣ ಅಂತ ಹೇಳಿ ಅವ್ನು ಮಲಗಿದ್ದ. ಸೊ ಹಾಗಾಗಿ ನಾನು ಬಜ್ಜಿ ಬಿಡೋಕ್ಕೆ ಅಂತ ಬಂದೆ. ಈರುಳ್ಳಿ ಬಜ್ಜಿ ನನಗೆ ಸಿಕ್ಕಾಪಟ್ಟೆ ಇಷ್ಟ. ಅದರಲ್ಲೂ ಸಣ್ಣದಾಗಿ ಒಂದು ಈರುಳ್ಳಿನ ಬರೀ ಅರ್ಧ ಭಾಗ ಮಾಡಿಬಿಟ್ಟು ಸಣ್ಣದಾಗಿ ಹೆಚ್ಚಬೇಕು, ಆವಾಗಲೇ ಚೆನ್ನಾಗಿರುತ್ತೆ. ಅದಕ್ಕೆ ಇನ್ನೂ ತರಕಾರಿಗಳನ್ನ ಸೇರಿಸ್ಕೊಂಡು ಕಡಲೆ ಹಿಟ್ಟು ಸ್ವಲ್ಪ ಜಾಸ್ತಿ ಹಾಕ್ಕೊಂಡು ಅದಕ್ಕೊಂದು ಮೊಟ್ಟೆ ಹೊಡೆದ್ಬಿಟ್ಟು ಹಾಕ್ಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ. ಒಮ್ಮೆ ಟ್ರೈ ಮಾಡಿ ಆಯಿತಾ. ಆದರೆ ಇವತ್ತು ಮೊಟ್ಟೆ ಹಾಕ್ಕೊಂಡಿಲ್ಲ, ಬೇರೆ ದಿನ ಮಾಡೋ ದಿನ ಮೊಟ್ಟೆ ಹಾಕ್ಕೊಂಡು ಮಾಡ್ತೀನಿ ನಾನು. ಸಾಧಾರಣ ಚೆನ್ನಾಗಿ ಬರುತ್ತೆ, ಆಗಿರುತ್ತೆ, ಅಷ್ಟು ಟೇಸ್ಟ್ ಕೊಡುತ್ತೆ ಮತ್ತು ತುಂಬಾ ಚೆನ್ನಾಗಿರುತ್ತೆ. ನೋಡಿ ಫ್ರೆಶ್ಶಾಗಿ ಅಮ್ಮ ಬೆಣ್ಣೆ ರೆಡಿ ಮಾಡಿಟ್ಟಿದ್ದಾರೆ ಈ ಹಬ್ಬಕ್ಕೆ ಅಂತ ಹೇಳಿಬಿಟ್ಟು. ಯಾಕಂದರೆ ಕಿಚಡಿ ಮತ್ತು ಈ ತರಕಾರಿ ಸಾಂಬಾರಿಗೆ ಬೆಣ್ಣೆ ಇರಲೇಬೇಕು, ತುಂಬಾ ಚೆನ್ನಾಗಿರುತ್ತೆ. ಬಿಸಿ ಬಿಸಿ ಸಾಂಬಾರು, ಬಿಸಿ ಬಿಸಿ ಕಿಚಡಿ, ಬೆಣ್ಣೆ. ನೋಡಿ ಬಜ್ಜಿ ನೋಡಿ ರೆಡಿಯಾಗಿದೆ. ಈ ವಿಡಿಯೋದಲ್ಲಿ ನೋಡೋಕ್ಕೆ ನನಗೆ ಏನೋ ಕಲರ್ ಹಾಕಿದ್ದೀನಿ ನಂಗೆ ಕಾಣಿಸ್ತಾ ಇದೆ. ಆ್ಯಕ್ಚುಲಿ ಕಲರ್ ಹಾಕಿಲ್ಲ, ನಮ್ಮಮ್ಮ ಖಾರದ ಪುಡಿನೇ ಆ ಥರ ಬಿಡಿಸಿದ್ದಾರೆ, ಹಾಗಾಗಿ ಅಷ್ಟು ಕಲರ್ ಬಂದಿದೆ. ಹಾಗೆ ನೈವೇದ್ಯ ಎಲ್ಲ ಇಟ್ಟು ಪೂಜೆ ಮಾಡಿಕೊಂಡು ನಾವಿವಾಗ ಊಟ ಮಾಡಬೇಕು. ಹಬ್ಬದ ದಿನ ಸ್ವಲ್ಪ ಬಜ್ಜಿ ಬೋಂಡ ಮಾಡ್ತಾಯಿರ್ತೀವಿ, ಅಡುಗೆ ಎಲ್ಲ ಘಮ ಘಮ ಅಂತ ಇರುತ್ತಲ್ಲ, ಹಾಗಾಗಿ ಊಟ ಸ್ವಲ್ಪ ಲೇಟ್ ಆಗ್ತಿರುತ್ತಲ್ಲ, ಹೊಟ್ಟೆ ಅಷ್ಟು ಜಾಸ್ತಿ ಆಗ್ತಿರುತ್ತೆ, ಯಾವಾಗ ಬಾಯಿಗೆ ಹಾಕ್ತೀವಪ್ಪ ಅಂತ ಅನ್ನಿಸ್ತಾ ಇರುತ್ತೆ. ಅದ್ರ ಜೊತೆಗೆ ಹಬ್ಬದ ದಿನ ಆ್ಯಕ್ಚುಲಿ ಹಬ್ಬದ ದಿನ ನಾವು ಊಟ ಮಾಡೋದೇ 2 ಸರಿ. ಬೆಳಗ್ಗೆ ತಿಂಡಿ ಲೇಟ್ ಆಗಿರುತ್ತೆ, ಇನ್ನು ಮಧ್ಯಾಹ್ನ ಊಟ ಮಾಡಲ್ಲ, ರಾತ್ರಿ ಊಟ ಅನಿಸುತ್ತೆ. ಸಂಜೆ ಮೇಲೆ ಅದೇ ಬಜ್ಜಿಗೆ ಕಾಫಿ ಎಲ್ಲ ಮಾಡಿಕೊಂಡು ಮಾತಾಡಿಕೊಂಡು ಕೂತ್ಕೊಂಡು ತಿಂದ್ಕೊಂಡು ಮತ್ತು ರಾತ್ರಿ ಊಟ ಸ್ವಲ್ಪ ಬೇಗ ಮಾಡೋದು. ದಿನ ಡೈಲಿ ಒಂದು 8-8ವರೆಗೆ ಮಾಡಿದರೆ ಹಬ್ಬದ ದಿನ 7-7ವರೆಗೆ ಮಾಡೋದು. ಯಾಕಂದ್ರೆ ಮಧ್ಯಾಹ್ನ ಊಟ ಸ್ಕಿಪ್ ಆಗಿರುತ್ತಲ್ಲ, ಹಾಗಾಗಿ ಮಗಳಿಗೂ ಊಟ ಮಾಡಿಸಿ, ನಾನು ಊಟ ಮಾಡಿಸಿ, ನನ್ನ ಮಗನಿಗೆ ತಿನ್ನಿಸಿ ಹಬ್ಬ ಎಲ್ಲ ಮುಗಿಸ್ತು. ಹಾಗೆ ನನ್ನ ಮಗಳು ತಿಂಡಿ ಎಲ್ಲ ಮುಗಿಸ್ಕೊಂಡು ಭುವನ್ ಅವ್ರ ಮನೇಲಿ ಹೋಗಿ ಕೂತ್ಕೊಂಡು ಆಟ ಆಡ್ತಾಯಿದ್ದೆ. ಹಬ್ಬದ ದಿನ ಬೇಗ ಕೆಲಸ ಆಗುತ್ತೆ, ಆದರೆ ಅಡುಗೆ ತಿಂಡಿ ಮಾತ್ರ ಲೇಟ್ ಆಗ್ತದೆ ಅಷ್ಟೇ. ಹಾಗೆ ಅಮ್ಮ ಎಲ್ಲ ಕೆಲಸ ಮುಗಿಸ್ಕೊಂಡು ಪಕ್ಕದ ಮನೇಲಿ ಕೂತ್ಕೊಂಡು ಮಾತಾಡ್ತಾಯಿದ್ರು. ಸಂಜೆ ಆಯಿತು, ನಾನು ಅಷ್ಟೇ ರಾಣಿಯವರು ಹಾಲು ಕರಿತಾಯಿದ್ರಲ್ಲ ಅವ್ರ ಜೊತೆ ನಿಂತ್ಕೊಂಡು ಮಾತಾಡ್ತಾಯಿದ್ದೆ. ಇನ್ನೂ ಒಂಥರ ಚೆಂದ ಅಲ್ಲ ಈ ಟೈಮು. ಹಾಗಾಗಿ ಎಷ್ಟು ಸ್ಪೀಡಾಗಿ ಎಷ್ಟು ನೀಟಾಗಿ ಕರಿತಿದ್ದಾರೆ ನೋಡಿ, ಸಡರಿ ಅಂತ. ನಮ್ಮಲ್ಲೂ ಹಾಲೆಲ್ಲ ಕರೆದು ಅಮ್ಮ ಇವಾಗ ಕರು ಬಿಟ್ಟಿದ್ದಾರೆ. ಅದು ಸಂಜೆ ಟೈಮ್ ಈ ಥರ ಆಟ ಆಡ್ಕೊಂಡು ಕುಂತ್ಕೊಂಡಿರುತ್ತೆ, ಅದಕ್ಕೇನೋ ಖುಷಿ. ಎಷ್ಟು ಎತ್ತರ ನೆಗೆಯುತ್ತೆ ಅಂದರೆ ನೆಗ್ದು ಹೊದಿಯುತ್ತೆ. ನಾವು ಇನ್ನು ನಿಂತಿದ್ರೆ ಸಾಕು ಬಂದು ಹಿಂದೆಯಿಂದ ತಿವಿಯುತ್ತೆ. ಚೆಂದ ಒಂಥರ ಮಕ್ಕಳು ಆಟ ಆಡ್ದಂಗೆ ಅನಿಸುತ್ತೆ ಮನೇಲಿ. ಹಾಗೆ ನಮ್ಮ ಭುವನು ಇನ್ನೇನು ಅದಕ್ಕಿಂತ ಹೆಚ್ಚಾಗಿ ಆಡ್ತಾನೆ. ಅದು ಇವ್ನು ಆಡೋದಕ್ಕೆ ಹೋಗಿ ಇಲ್ಲಿರ್ಬೇಕು, ಅಲ್ಲಲ್ಲೇ ಡಿಕ್ಕಿ ಹೊಡಿತದೆ. ಡಿಕ್ಕಿ ಹೊಡಿಯುತ್ತದೋ ಖುಷಿ, ಚಂದ ನೋಡೋಕ್ಕಂಥದ್ದು. ಓಕೆ, ಸದ್ಯಕ್ಕೆ ಇವತ್ತಿಗೆ ಈ ವಿಡಿಯೋ ಮುಗಿಸ್ತಿದ್ದೀನಿ. ನಾಳೆ ಮತ್ತೆ ಇನ್ನೊಂದು ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಎಲ್ರಿಗೂ ಧನ್ಯವಾದಗಳು.